ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಿಮ್ಗೆ ಇವತ್ತು ಕಾಳು ಪಲ್ಯ ಮಾಡೋ ರೆಸಿಪಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ನ ಕಾಯೋಕ್ಕಿಟ್ಟು ಈ ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನಾವು ಇದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಬೇಕು. ಸಾಸಿವೆ ಹಾಗೆ ಬಂದು ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಹೇಳಿ ಸಿಡ್ದಿರಬೇಕು. ಈ ರೀತಿಯಾಗಿ ಸಿಡ್ದಾದ್ಮೇಲೆ ಚೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಬೇಕಾಗುತ್ತೆ. ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಚೆಚ್ಚಿ ತೊಗೊಂಡಿರುವಂಥದ್ದಿದು. ಇದನ್ನು ಸೇರಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಈ ಟೈಮಲ್ಲೇ ಸೇರಿಸ್ಕೊಬೇಕು. ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3 ಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೋಬೇಕು. ಇದಿಷ್ಟನ್ನು ಸೇರಿಸ್ಕೊಂಡು 1 ನಿಮಿಷ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದುವೇ ಮೊಳಕೆ ಕಾಳು. ಒಂದು ನೈಟು ನೀರಲ್ಲಿ ನೆನೆಸಿ ಬೆಳಗ್ಗೆ ಸರಿಗೆ ಮೊಳಕೆ ಕಟ್ಟಿ ತೆಗೆದಿರುವಂಥದ್ದು. 4 ರಿಂದ 5 ರೀತಿ ಆಗುವಂಥ ಕಾಳುಗಳನ್ನ ಸೇರಿಸಿ ಮಾಡಿದ್ದೀನಿ. ಈ ರೀತಿಯಾಗಿ ಬೇರೆ ಬೇರೆ ಕಾಳುಗಳನ್ನ ಸೇರಿಸಿ ಮೊಳಕೆ ಕಟ್ಟೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು 2 ರಿಂದ 3 ಬಾರಿ ತೊಳೆದು ಸೇರಿಸಿರುವಂತಹ ಕಾಳು ಇದು. ಈ ರೀತಿ ಕಾಳನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು 1 ನಿಮಿಷ. ಇದಕ್ಕೆ ಕಾಳು ಮೆಣಸಿನ ಪುಡಿನ ಹಾಕಬೇಕಾಗುತ್ತೆ. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿಕಾಯಿ ಕೂಡ ನಾವು ಬಳಸಿದ್ದೀವಿ. ಹಾಗಾಗಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಬಂದು ರುಚಿಗೆ ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡಾದಮೇಲೆ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು 1 ನಿಮಿಷ 2 ನಿಮಿಷ ಆದಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಬರುತ್ತೆ. ಅಂತ ಹೇಳಿದರೆ ಜೊತೆಗೆ ಕರಿಬೇವು ಕೂಡ ಕಟ್ ಮಾಡಿ ಸೇರಿಸ್ಬೋದು, ಅದು ಟೇಸ್ಟ್ ಇರುತ್ತೆ. ನಾನು ಇಲ್ಲ ಅಂತ ಹೇಳಿ ಸ್ಕಿಪ್ ಮಾಡಿದ್ದೀನಿ. ಕೊತ್ತಂಬರಿ ಹಾಕಿ ಆದಮೇಲೆ ಕೊಬ್ಬರಿ ತುರಿನ ನಾವು ಆ್ಯಡ್ ಮಾಡ್ಕೋಬೇಕು. ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಹಸಿ ತೆಂಗಿನಕಾಯಿನೇ ತುರಿದು ಸೇರಿಸ್ಬೋದು. ಈ ರೀತಿಯಾಗಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ವಿಷಲ್ ತೆಗಿಯೋದ್ರಿಂದ ಕಾಳಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಅಂತ ಹೇಳಿದರೆ ಕಾಳು ಮುಳುಗುವಷ್ಟು ಹಾಕಿದರೆ ಸಾಕಾಗುತ್ತೆ. ನಾನು ಟೀ ಕಪ್ಸಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಈ ರೀತಿ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಕುದೀತಿರುವಾಗ ನಾವು ಇದಕ್ಕೆ ಉಪ್ಪು ಎಲ್ಲ ರುಚಿ ನೋಡಿಕೊಂಡು ಮತ್ತೆ ಬೇಕಂತ ಹೇಳಿದರೆ ಹಾಕ್ಕೊಳ್ಳಿ. ಸರಿಗಿದ್ದರೆ ಈ ಟೈಮಲ್ಲಿ ವಿಷಲನ್ನು ತೆಗಿಬೇಕು. 1 ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ಚೆನ್ನಾಗಿ ಬೆಂದರೆ ಕೂಡ ಇಷ್ಟ ಆಗುತ್ತೆ ಅನ್ನೋರು 2 ವಿಷಲ್ ಕೂಡ ತೆಗೆಸಿ ಮಾಡ್ಬೋದು. ನಾನಿಲ್ಲಿ 1 ವಿಷಲ್ ಮಾತ್ರ ತೆಗೆಸ್ತಾ ಇದ್ದೀನಿ. ನೋಡಿ ಇವಾಗ ಇದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಫುಲ್ ಏರ್ ಔಟ್ ಆದಮೇಲೆ ನಾನು ನಿಮಗೆ ತೋರಿಸ್ತಿರುವಂಥದ್ದು ಸ್ವಲ್ಪ ಭಾಗದಲ್ಲಿ ನೀರು ಹೀರೋ ಹಾಗೆ ಕಾಣಿಸುತ್ತೆ. ಅದನ್ನು ಮತ್ತೆ ಸಿಮ್ಮಲ್ಲಿಟ್ಟು 5 ನಿಮಿಷ ಕುದಿಸ್ಕೊಂಡ್ರೆ ಅದು ಸರಿ ಬರುತ್ತೆ. ಈ ರೀತಿಯಾಗಿ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಈ ಒಂದು ರೆಸಿಪಿ ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತ ಹೇಳಿದರೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.